ಇತ್ತೀಚೆಗೆ ಯಾವ ಆಹಾರ ಸೇವನೆ ಮಾಡಬೇಕು ಬಿಡಬೇಕು ಒಂದು ಗೊತ್ತಾಗ್ತಾನೆ ಇಲ್ಲ. ಯಾವುದೇ ಆಹಾರ ಸೇವನೆ ಮಾಡಬೇಕು ಅಂದ್ರೂ ಭಯ ಆಗುತ್ತೆ. ಎಲ್ಲ ಆಹಾರ ಪದಾರ್ಥಗಳಲ್ಲೂ ಕಲಬೆರಕೆ. ಅತಿಯಾಗಿ ಲಾಭ ಮಾಡ್ಕೋಬೇಕು ಎಂಬ ದುರಾಸೆಗೆ ಬಿದ್ದು ಲಾಭಕ್ಕಾಗಿ ತಿನ್ನುವ ಅನ್ನವನ್ನೇ ವಿಷ ಮಾಡ್ತಾ ಇದ್ದಾರೆ. ಗೋಬಿ ಆಯ್ತು, ಪಾನಿಪುರಿ ಆಯ್ತು, ಕಬಾಬ್ ಆಯ್ತು, ಕಾಟನ್ ಕ್ಯಾಂಡಿನೂ ಆಯ್ತು, ಬಟಾಣಿಯೂ ಆಯ್ತು. ಇದೀಗ ಪನ್ನೀರ್ ಮತ್ತು ಸಿಹಿ ತಿಂಡಿಗಳ ಸರದಿ ಶುರುವಾಗಿದೆ. ಇತ್ತೀಚೆಗೆ ಇಡ್ಲಿ, ಬಟಾಣಿಗಳಲ್ಲಿ ಕಲಬೆರಕೆ ಪತ್ತೆಯಾದ ಬೆನ್ನಲ್ಲೇ ಈಗ ಪನ್ನೀರ್ ಮತ್ತು ಸಿಹಿ ತಿಂಡಿಗಳ ಮೇಲೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಕಣ್ಣು ನೆಟ್ಟಿದೆ. ರಾಜ್ಯಾದ್ಯಂತ ಬೃಹತ್ ಕಾರ್ಯಾಚರಣೆ ನಡೆಸಿರುವ ಇಲಾಖೆ ಪನ್ನೀರು, ಹಾಲಿನ ಉತ್ಪನ್ನಗಳು, ವಿವಿಧ ಬಗೆಯ ಸಿಹಿ ತಿಂಡಿಗಳು, ಖಾರದ ತಿಂಡಿಗಳು ಸೇರಿದಂತೆ ಹಲವು ಆಹಾರ ಪದಾರ್ಥಗಳ ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಿದೆ. ಈ ಮೂಲಕ ಹಬ್ಬದ ಸಮಯದಲ್ಲಿ ಯಾವುದೇ ರೀತಿಯ ಆಹಾರ ಕಲಬೆರಕೆ ನಡೆಯದಂತೆ ಇಲಾಖೆ ಎಚ್ಚರಿಕೆ ವಹಿಸಿದೆ. ಪನ್ನೀರ್ ಮತ್ತು ಸಿಹಿ ತಿಂಡಿಗಳ ಪರೀಕ್ಷಾ ವರದಿಗಳು ಮಾರ್ಚ್ 15ರ ನಂತರ ಬರಲಿದ್ದು, ಕಲಬೆರಕೆ ಪತ್ತೆಯಾದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಇಲಾಖೆ ತಿಳಿಸಿದೆ.